ಏನೋ ಪ್ರವಿ ಅವರೇ, ನಿನ್ನ ಮೇಲೆ ಇವಾಗ ಒಂಥರ ನಂಬಿಕೆ ಬಂತು. ಆದ್ರೂ ನೀವು ಹಿಂಗೆ ಇರಬೇಕು. ನಾವಿಬ್ರು ಚೆನ್ನಾಗಿರೋದು ನೋಡಿ ಹುರ್ಕೋಬೇಕು. ಏನಪ್ಪ ಹಿಂಗೆ ಇದ್ದಾರೆ ಅಂತ ಅವರೇನೆ ದೂರ ಹೋಗ್ಬೇಕು. ನಾವಿಬ್ರು ಚೆನ್ನಾಗಿರೋದು ನೋಡ್ಬಿಟ್ಟು ಏನಪ್ಪ ಹಿಂಗೆ ನನಗೇನು ಇಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅಯ್ಯೋ ನಡಿ, ಗೊತ್ತೈತೆ ನನಗೆಲ್ಲನ ಹೆಂಗೆ ಬುದ್ಧಿ ಕಲಿಸ್ಬೇಕಂತ. ಮತ್ತು ಇನ್ನು ಯಾವಳನ ಬಂದು ನಾನು ಮಾತಾಡಿಸ್ಲಿ. ಮತ್ತೆ ಅದು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಬೂಟ್ ತಗೊಬಿಡ್ತೀನಿ. ಬೂಟ್ ತೊಗೊಂಡು ಅಷ್ಟೇ. ಇವಾಗ ಪೊರ್ಕೆ ಪೂಜೆ ಮಾಡಿದ್ದೀನಿ, ಆಮೇಲೆ ನೆಕ್ಸ್ಟ್ ಏನು ಪೂಜೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹಂಗೆ ಮಾಡಬೇಕು. ಒಟ್ಟಿನಲ್ಲಿ ನಾವಿಬ್ರು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿರೋದು ನೋಡಿ ಹಂಗೆ ಜನಕ್ಕೆ ಸಹಿಸ್ಕೊಳಕ್ಕಾಗಬಾರ್ದು. ಆಗುತ್ತೆ ಬಿಡು, ಹಂಗೆ ಆಗೋದು. ನೋಡಲಿ, ನಾನು ನೋಡಿದ್ರೆ ಅವಳಿಗೆ ಇವಾಗ ಎಷ್ಟೋ ಭಯ ಬಂದ್ಬಿಟ್ಟೈತೆ. ಹೇಳ್ತಾ ಇದ್ದೀನಲ್ಲ ರೋತು, ಪುಣ್ಯ ಶಿವಾನಿ ಜೊತೆಗೆ ಸೇರಿಕೊಂಡು ನಾನು ಅವಳನ್ನ ಇಲ್ಲಿಂದ ಓಡಿಸ್ಲಿಲ್ಲ ಅಂತಂದ್ರೆ ನಾನು ಪ್ರವೀಣ ಅಂತ ಕರಿಬೇಡ ಅಂತ ಹೇಳಿದ್ದೀನಿ. ಇನ್ನೇನೇ ಬರಲಿ, ನನಗೆ ಗೊತ್ತಾಗ್ಬಿಟ್ಟೈತೆ ಯಾರ ಬುದ್ಧಿ ಹೆಂಗೆ ಅಂತೇಳಿ. ನಾನು ಯಾವತ್ತೂ ಇನ್ನು ಅಂಥವ್ರನ್ನೆಲ್ಲ ನಂಬೋದಕ್ಕೆ ಹೋಗೋದಿಲ್ಲ. ಗೊತ್ತೈತಿ. ಇನ್ನು ಬರಲಿ, ನನಗೇನು ಮಾತಾಡಬೇಕು ಏನು ಅನ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಾನು ಇನ್ನು ಯಾವತ್ತೂ ನಾನು ನಿನಗೆ ಮನಸ್ಸು ಬೇಜಾರಾಗೋ ಥರ ನಡ್ಕೊಳ್ಳೋದಿಲ್ಲ ಅಂತ ನಾನು ಅವತ್ತು ಬಂದಾಗಿಂದನೂ ಹೇಳ್ತಾ ಇದ್ದೀನಿ. ಇನ್ಯಾವತ್ತೂ ನಿನ್ನ ಮನಸ್ಸಿಗೆ ಬೇಜಾರು ಮಾಡೋದಿಲ್ಲ ಋತು. ಏನಂಗೆ ಹಿಂಗೆ ಇದ್ರು ಅನ್ನಂಗೆ ಈಗ ಹಂಗೆ ನಗಾಡ್ಕೊಂಡು ಇವನು ನೋಡು. ಅವಾಗ ನೋಡಿದ್ರೆ ನಮ್ಮ ಋತು ಚೆನ್ನಾಗಿಲ್ಲ, ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದವನು ಈಗ ಹಂಗೆ ಅವಳ ಜೊತೆಗೆ ಏನಂಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾವನೆ. ನನಗಂದರೆ ಇವಾಗ ತುಂಬ ಭಯ ಐತಿ. ಇವಾಗ ನಾನು ಮಾತಾಡ್ಸೋಕೆ ಹೋಗಲ್ಲ, ಯಾಕೆ ಬೇಕು ಹೆಂಗಾದ್ರೂ ಮಾಡ್ಕೊಂಬ್ಲಿ. ಆದ್ರೆ ನೋಡಿದ್ರೆ ನನಗೆ ಸಹಿಸ್ಕೊಂಬಕ್ಕೆ ಆಗ್ತಾಯಿಲ್ಲ. ಓಹೋ, ಇಬ್ರು ಜೊತೆಗೆ ನೋಡಿ ಹೆಂಗೆ ಬರ್ತಾವ್ರೆ. ನನಗೆ ನೋಡ್ಬಿಟ್ರೆ ನಿಜ ಅವ್ನು ಬೈಕ್ ಕಳ್ತಾ ಇದ್ದಿದ್ದು ಋತುನ ನೆನೆಸ್ಕೊಂಡ್ರೆ ಈಗ ನೋಡಿ ಹೆಂಗವನೇ ಅನಿಸುತ್ತೆ. ಋತುನ ಬಾಯಿಗೆ ಬಂದಂಗೆ ಬೈಕಮ್ಮನು. ಅಯ್ಯೋ ಅವಳೇ ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ, ಅವಳು ಹಂಗೆ ಹಿಂಗೆ, ನನಗೇನು ಅವಳು ಪರ್ಫೆಕ್ಟ್ ಜೋಡಿ ಅಲ್ಲ ಅಂತೇಳಿ ಬೈಕಂತ ಇದ್ದ. ಇವಾಗ ನೋಡಂಗೆ ಎಷ್ಟು ಚೆನ್ನಾಗವನೆ ಅವಳ ಜೊತೆಗೆ. ನನಗೆ ನೋಡಿದ್ರೆ ಇವಾಗ ಆಶ್ಚರ್ಯ ಆದಂಗೆ ಆಗ್ತೈತಿ. ಏನಪ್ಪ ಇದು ಹಿಂಗೆ ಸಡನ್ನಾಗಿ ಹಿಂಗೆ ಆಗ್ಬಿಟ್ಟವ್ರು ಇವರು ಅನಿಸುತ್ತೆ. ಇವ್ರದೇ ಎಲ್ಲ ಈ ಪುಣ್ಯ ಶಿವಾನಿ ಇದ್ದಾರಲ್ಲ, ಇವರೇ ನೋಡಪ್ಪ. ಇವ್ರದೇ ಇದೆಲ್ಲ ಪ್ಲಾನಿಂಗು. ದೇವಸ್ಥಾನಕ್ಕೆ ಕಳಿಸವ್ರೆ, ದೇವಸ್ಥಾನಕ್ಕೆ. ಇಷ್ಟು ದಿವಸನ ಜೈಲಲ್ಲಿ ಇದ್ನಲ್ಲ, ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಕಳಿಸವ್ರೆ, ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ. ಹೋಗ್ತೀನಿ, ಎದುರಿಗೆ ಹೋಗ್ತೀನಿ, ನನಗೇನೇನು ಭಯ ಇಲ್ಲ. ಆದ್ರೂ ಸ್ವಲ್ಪ ಭಯನೇ ಐತೆ ಮನಸ್ಸಾಗೆ. ಆದ್ರೆ ನಾನು ತೋರಿಸ್ಕೋಬಾರ್ದು ಅದನ್ನು. ಹೋಗ್ತೀನಿ, ಏನಂತೆ ಅಲ್ಲೇ ಎದುರಿಗೆ ಹೋಗ್ತೀನಿ. ನಾನೇನು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಅವ್ರಿಗೂ ಗೊತ್ತಾಗಲಿ. ತಲೆ ಕೆಡಿಸ್ಕೊಂಬಲ್ಲಪ್ಪ ಈ ಕರಿಯಮ್ಮ ಏನು ಅಂತ ಗೊತ್ತಾಗ್ಬೇಕು ಅವ್ರಿಗೂ. ಅಯ್ಯೋ 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 ಅಯ್ಯೋ, ಏನಂಗೆ ನಗಾಡ್ಕೊಂಡು ಪಾಪ ಹೆಂಗೆ ಇದ್ದಾರಪ್ಪ. ಅಯ್ಯೋ ಋತು ನೋಡು ಏನು ಹೆಂಗೆ ನಗ್ತಾವಳೆ ಅಂತ. ಬಬ್ಬ ಇಷ್ಟು ದಿವಸ ಅಂತೂ ಬುದ್ಧಿ ಇರಲಿಲ್ಲ ರೋತು, ಇಂಥ ಕೆಲಸ ಮಾಡ್ಕೊಬಿಟ್ಟೆ. ಇನ್ನು ಯಾರನ ಬಂದು ನನ್ನ ಮಾತಾಡ್ಸೋದಾಗಲಿ ನಿನ್ನ ಮಾತಾಡ್ಸೋದಾಗಲಿ ಏನಾನ ಮಾಡಿದ್ದಾರೆ ಅಂತಂದರೆ ಅಷ್ಟೇ. ಹೆಂಗೋ ಬಿಡ್ರಿ. ನೀವು ಚೆನ್ನಾಗಿದ್ರೆ ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ನೀವು ಚೆನ್ನಾಗಿದ್ದು ಬಿಟ್ರೆ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಅದೇ ಇನ್ನು ನಮ್ಮ ಸುದ್ದಿಗೆ ಬರೋದಕ್ಕೆ ನೋಡಿ ಅವ್ರಿಗೆ ಭಯ ಶುರುವಾಗಬೇಕು. ನಾವು ಹಂಗಿರ್ಬೇಕು. ಇರೋಣ ಬಿಡೋರತ್ತು. ಚೆನ್ನಾಗಿರೋಣ. ನಾವಿಬ್ರು ಚೆನ್ನಾಗಿದ್ರೆ ಯಾವಳು ಏನು ಮಾಡೋಕ್ಕಾಗಲ್ಲ. ಅದು ಯಾವಳು ಏನು ಮಾತಾಡ್ತಾಳೆ ನೋಡ್ತೀನಿ. ಬರಲಿ, ಅದು ಯಾರು ನಾನು ಮಾತಾಡ್ಸೋದಕ್ಕೆ ಬರ್ತಾರೆ. ಈಗ ಇನ್ನೂ ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಇನ್ನು ಮುಂದೆ ಇದ್ದಾವೆ. ಇನ್ನು ಇದನ್ನು ಶ್ಯಾಂಪಲ್ ಅಂತ ಅನ್ಕೋಬೇಕು. ಟೇಸ್ಟ್ ಅಲ್ವಾ? ಸ್ವಲ್ಪ ಟೇಸ್ಟ್ ಇನ್ನು ಊಟಕ್ಕೆ ಬಾಡಿಸಿಲ್ಲ, ಸ್ವಲ್ಪ ಟೇಸ್ಟ್ ತೋರಿಸ್ತಾ ಇದ್ರ. ಬರೀ ಇದಿನ್ನೂ ಟೇಸ್ಟಿಂಗ್ ಅಲ್ಲ, ಇದಿನ್ನೂ ಟೇಸ್ಟಿಂಗು. ಆಮೇಲೆ ಊಟಕ್ಕೆ ಬರೋಸ್ದಾಗ ಗೊತ್ತಾಗುತ್ತೆ ಹೆಂಗೆ ಖಾರ ಆಗೈತೋ, ಉಪ್ಪಾಗೈತೋ, ಹುಳಿ ಆಗೈತೋ ಏನಂತ. ಆಮೇಲೆ ಗೊತ್ತಾಗುತ್ತೆ ಇದು ಇನ್ನೂ ಟೇಸ್ಟಿಂಗು. ಇನ್ನೂ ಜಾಸ್ತಿ ಊಟ ಮಾಡಿದಾಗ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಟೇಸ್ಟ್ ನೋಡೋದು ಅಂತಾರಲ್ಲ, ಬರೀನಾ ಸ್ವಲ್ಪ ಹಿಂಗೆ ಅಂಗೈಗೆ ಬಿಡ್ಕೊಂಡು ಏನಾದರೂ ಸಾಂಬಾರು ಮಾಡಿದಾಗ ಅಂಗೈಗೆ ಬಿಡ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾರಲ್ಲ, ಆ ಥರ ಬರೀ ಇದನ್ನೂ ರುಚಿ ತೋರಿಸಿದ್ದೀನಿ. ಇನ್ನು ಇರೋದು ನೋಡು. ಇನ್ನು ಇರೋದು ಋತು. ಸರಿಯಾಗಿ ಹೇಳಿದ್ರಿ ಪ್ರವಿ ಅವರೇ, ಸರಿಯಾಗಿ ಹೇಳಿದ್ರಿ. ಇನ್ನು ಯಾವಳನ್ನು ನಮ್ಮ ಸುದ್ದಿಗೆ ಬರ್ಬೇಕಂತೆ ಅಂದರೆ ಎದ್ರಕೋಬೇಕು. ಸರಿಯಾಗಿ ಜೋಡಿಸಿ ಸರಿಯಾಗಿ ಹೇಳ್ಬಿಟ್ರಿ. ಅಂದರೆ ಖಾರನೇ ಹಾಕ್ಬಿಡೋದು ಚೆನ್ನಾಗೆ.
ಖಾರನೇ ಮಾಡಿ ಚೆನ್ನಾಗಿ ಉರಿಸ್ಬಿಡ್ತೀನಿ. ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಒಂದೇ ಸತಿನಿ ಎತ್ತಿಗೆ ಏರ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ನನ್ನ ಸುದ್ದಿಗೆ ಬಂದುಬಿಟ್ರೆ ಗೊತ್ತಿಲ್ಲ ಹೆಂಗೆ ಅಂತೇಳಿ. ಇವಾಗ ಇರೋ ಪ್ರವಿನೇ ಬೇರೆ ಬಿಡು. ಬದಲಾಗಿದ್ದಾನೆ ಈ ಪ್ರವಿ. ನೋಡ್ದ ಹೆಂಗ್ ಮಾತಾಡ್ತಾನೆ ಮಗನು, ನನಗಂತೂ ಸಿಟ್ಟು ಬತ್ತೈತೆ. ನೋಡಿ ಹೆಂಗ್ ಮಾತಾಡ್ತಾವನೆ ನೋಡು. ಓ ತಡಿ, ಇನ್ನು ಇದಾವೆ, ಇಲ್ಲೇ ಇರ್ತೀನಿ ಕಣೋ, ನೋಡ್ತೀನಿ. ಇರ್ತೀನಿ, ಇಲ್ಲೇ ಇರ್ತೀನಿ, ನಾನೇನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ನಾನು ನೋಡ್ತೀನಿ ಹೆಂಗಿರ್ತೀಯಾ ಅಂತ. ನನಗಂತೂ ನಿಜವಾಗ್ಲೂ ಅಷ್ಟಿಷ್ಟು ಉರಿತಾ ಇಲ್ಲ. ಹೆಂಗೆ ಈ ಬೈದು ಬಿಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಸರಿಯಾಗಿ ಅಂದ್ಬಿಡೋಣಪ್ಪ ಅಂತ ಅನ್ನಿಸ್ತೈತೆ ನನಗೆ. ಆದರೂ ಯಾಕೆ ಅಂತ ಸುಮ್ಮನಿದ್ದೀನಿ. ನನಗೆ ನಿಜ ಅಷ್ಟಿಷ್ಟು ಸಿಟ್ಟು ಗೊತ್ತಾ ಇಲ್ಲ. ನೀವಿಬ್ಬರನ್ನು ನೋಡ್ಬಿಟ್ರೆ ಅಯ್ಯೋ ಹಿಂಗೂ ಇದ್ರು ನನಗೆ ಅಲ್ಲೂ ಇಲ್ಲೂ ನಗಾಡ್ಕೊಂಡು ಓಡಾಡ್ಕೊಂಡು ಅಯ್ಯೋ ನನಗೆ ನೋಡೋಕ್ಕಾಗ್ತಾ ಇಲ್ಲ. ತುಂಬ ಹುರ್ಕೊಬಿಟ್ಟಾಳೆ ಇವತ್ತು, ತುಂಬ ಹುರ್ಕೊಬಿಟ್ಟಾಳೆ. ಎದುರಿಗೆ ಬಂದು ನೋಡಲಲ್ಲ ಕರಿ, ನಾವಿಬ್ರು ಚೆನ್ನಾಗಿರೋದು ನೋಡಿ ತುಂಬ ಹುರ್ಕೊಂಡವಳೆ. ಅಷ್ಟೇ. ನಿಂಗೇನೆ ಇನ್ನು ನೋಡು, ಇನ್ನು ಯಾವ ಥರ ಮಾಡ್ತೀನಿ ಅವಳಿಗೆ ಅಂತೇಳಿ. ಶಿವನಿಗೂ ಹೇಳೋಣ ಬಾ. ಅವರು ಸರಿಯಾಗಿ ನಾನು ಒಂದು ಮಾಡ್ತಾರೆ ಅವಳಿಗೆ. ಯಾರು ಸುಮ್ಮನಿರೋದಿಲ್ಲ ಋತು, ಯಾರು ಸುಮ್ಮನಿರ್ತಾರೆ ಹೇಳು? ಯಾರು ಸುಮ್ಮನಿರಲ್ಲ ಇಂಥ ಕೆಲಸಗಳೆಲ್ಲ ಮಾಡಿದ್ರೆ. ಅದೇ ಮತ್ತೆ ಅವರಿಗೆ ಮರ್ಯಾದೆ ಇಲ್ಲ. ಸರಿಯಾಗಿ ಆಗತ್ತಾಗ ಅಂದರೆ ಇವತ್ತಲ್ಲ ನಾಳೆ ಸರಿಯಾಗಿ ಅನುಭವಿಸ್ತಾರೆ. ಓ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೋಗಿ ಬಂದ್ವಿ. ಈಗ ತೇರ್ತು ಬಟ್ಲಿ ಜೋಮಲ್ಲಿ ಐತೆ. ಪಾಪ ಕಾಯಿ ಅಲ್ಲಿ ಯಾರೋ ಕೀಳಿದ್ರು. ಪಾಪ ಯಾರೋ ವಯಸ್ಸಾಗಿರೋರು ಕಾಯಿ ಕೊಡ್ರಿ ಕುಟ್ಕೊಂಡು ತಿಂತೀವಿ ಅಂತ ಕೇಳಿದ್ರ, ಅದಕ್ಕೆ ಅಲ್ಲೇ ಕೊಟ್ಟು ಬಂದ್ವಿ. ಇಡತ್ಲಾಗ ಹೋಗ್ಲಿ, ತೇರ್ತವನ್ ಮನೆಗೆ ಹಾಕ್ರಿ. ಹೆಂಗೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಕೊಟ್ಟು ಬಂದಿದ್ರಲ್ಲ ಬಿಡಿ. ಕೇಳಿದಾಗ ಕೊಡ್ಬೇಕು, ವಯಸ್ಸಾಗಿರೋ ಅಂಥವ್ರು ಯಾರಾದ್ರೂ ಕೇಳಿದ್ರೆ ಕೊಡಬೇಕು. ಕಾಯಿ ತಗೊಂಬರ್ತಿದ್ವಾ, ಕಾಯಿ ಒಡಗಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಕೇಳಿದ್ರೆ ಅಲ್ಲೇ ಕೊಟ್ಟು ಬಂದ್ವಿ. ಇವರು ನೇನು ಬಿಡತ್ಲಾಗೆ ಅವರೇ ತಿನ್ನಲಿ ಅಂತೇಳಿ ಎಲ್ಲ ಕೊಟ್ಟು ಅಲ್ಲೇ ತಾಡ್ರಿ ನೀವೇ ಇಟ್ಕೊಳ್ರಿ ಅಂತ ಕೊಟ್ಟು ಬಂದ್ವಿ. ತೀರ್ಥ ಮಾತ್ರ ತಗೊಂಬಂದ್ವಿ. ಇನ್ನೊಂದು ದಿವಸ ಹೋಗಿ ನಾನು ಸ್ವಲ್ಪ ಅಭಿಷೇಕ ಅದು ಮಾಡಿಸ್ಬೇಕು. ಅವಾಗ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿರೋದೆಲ್ಲ ಆಗ್ಬಿಟ್ರೆ ಸ್ವಲ್ಪ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡಿಸ್ತೀನಿ. ಹೆಂಗೋ ಬಿಡು ಋತು ಅಕ್ಕ, ನೀವಿಬ್ರು ಚೆನ್ನಾಗಾದ್ರಲ್ಲ ಅಷ್ಟೇ ಸಾಕು. ಕರಿ ಏನೋ ಆ ಕಡೆ ಬಂದಂಗಾಯ್ತು. ಬಂದ್ಲು ನೋಡು ಈ ಅಪ್ಪನು ನಾನು ಇಬ್ರು ಸೇರ್ಕೊಂಡು ಸರಿಯಾಗಿ ಅಂದ್ಬಿಟ್ವಿ. ಈ ಅಪ್ಪನು ಸರಿಯಾಗಿ ಅಂದ್ಬಿಡ್ತು. ಏನು ಮಾತಾಡ್ಬೇಕು ಅಂಬೋದು ನನಗೆ ಗೊತ್ತಾಗಲಿಲ್ಲ. ಈ ಅಪ್ಪನೇ ಹೇಳ್ತು. ಇವಾಗೆಲ್ಲ ಜನಗಳಿಗೆಲ್ಲ ನಾನು ಟೇಸ್ಟ್ ತೋರಿಸಿದ್ದೀನಿ, ಆಮೇಲೆ ಇರೋದು ಇದಿನ್ನೂ ಬರೀ ಶ್ಯಾಂಪಲ್ ಅಷ್ಟೇ, ಟೇಸ್ಟ್ ಅಷ್ಟೇ ಅಂತ ಅಂದ್ಬಿಡ್ತಾ. ಅವಳಿಗಂತೂ ಚೆನ್ನಾಗಿ ಹುರಿದೋಗ್ಬಿಟ್ಟೈತೆ. ಇದೇನಪ್ಪ ಹಿಂಗೆ ಇದೆ ಅಂತೇಳಿ. ಏನು ಅವಳಿಗಂತೂ ನೋಡು ಒಂಥರ ಮಕ ಹೆಂಗೆ ಮಾಡ್ಕೊಂಡಿದ್ಲು ಗೊತ್ತಾ ಪುಣ್ಯ ಶಿವಾನಿ. ಅಯ್ಯೋ ನೀವಿಬ್ರು ದೇವಸ್ಥಾನಕ್ಕೆ ಹೋದ್ರಲ್ಲ, ಆವಾಗಲೇ ನೋಡಾಳವಳು. ಆವಾಗಲೇ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಲು. ನಾನು ಪುಣ್ಯಕ್ಕನಿಗೆ ಹೇಳ್ದೆ, ಪುಣ್ಯಕ್ಕ ಅಲ್ಲೋಡಲಿ ಪ್ರವಿ ಅಣ್ಣನು ಋತು ಅಕ್ಕ ಇಬ್ರು ದೇವಸ್ಥಾನಕ್ಕೆ ಹೋಗೋದನ್ನ ಹೆಂಗೆ ನೋಡ್ತಾವಳೆ ಅವಳು ಅಂತೇಳಿ. ಅವಳು ನಿಜವಾಗ್ಲೂ ನೀವಿಬ್ರು ಚೆನ್ನಾಗಿರೋದು ನೋಡಿ ಹುರಿದೋಗ್ಬಿಟ್ಟೈತೆ. ಏನಪ್ಪ ಹಿಂಗವ್ರೆ ಅಂತ. ಪ್ರವಿ ಅಣ್ಣ ಹಿಂಗೆ ಇರ್ಬೇಕು ನೋಡಿ, ಇಷ್ಟೊಂದೆಲ್ಲ ಇದು ಮಾಡಿದ್ದೀರ ನೀವು, ಹಿಂಗೆ ಇರಬೇಕು. ಮತ್ತೇನಾನ ನೀವು ಇದು ಮಾಡ್ಕೊಬಿಟ್ರೆ ಅಷ್ಟೇ. ತೆಗಿಯ ಮತ್ತ ನಾನು ಯಾಕೆ ತಿರ್ಗಂತ ಮಾಡ್ಕೊಂಬಕೋನ, ಸಾಕು ಮಾಡ್ಕೊಂಡಿರೋದು ಸಾಕಮ್ಮ. ಇದನ್ನೆಲ್ಲನ ಅರಗಿಸ್ಕೊಂಡ್ರೆ ಸಾಕಾಗೈತೆ. ಈ ಮೊದ್ಲಿದ್ದಿದ್ದು ಪ್ರವೀಣೆ ಬೇರೆ, ಈಗಿದ್ದಿದ್ದು ಪ್ರವೀಣೆ ಬೇರೆ. ಅದನ್ನೇ ಅರಗಿಸ್ಕೊಂಡ್ರೆ ಸಾಕಾಯ್ತು. ನಾನು ಯಾಕಮ್ಮ ಮತ್ತೆ ಅಂಥದ್ದು ಅಂತರ್ ಸವಾಸಕ್ಕೆ ಹೋಗ್ಲಿ? ಇಲ್ಲ ಕಣಮ್ಮ, ಇಲ್ಲ. ನಾನಂತೂ ನಾನು ಹೇಳ್ತಿದ್ದೀನಲ್ಲ, ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡೋಂದ್ರು ಮಾಡ್ತೀನಿ. ನಾನು ಎಷ್ಟೆಲ್ಲ ಹೇಳಿದ್ದೀನಿ ಋತುನ್ಗೆ. ಋತುಗೆ ನಾನು ಏನೋ ಒಂದು ಇದು ಮಾಡಿದ್ದೀನಿ, ಅದಕ್ಕೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂದೈತಿ. ಅಲ್ವಾ ಋತು? ಹೌದು, ಆ ವಿಚಾರದಲ್ಲಿ ಮಾತ್ರ ನನಗೆ ತುಂಬ ನಂಬಿಕೆ ಬಂತು. ನಂಬಿಕೆ ಬರೋ ಥರ ನನಗೆ ಹೇಳಿದಾರೆ ಬಿಡು. ಮತ್ತೆ ಅವ್ರು ಯಾವತ್ತೂ ಅದನ್ನು ಮೀರೋದಿಲ್ಲ ಬಿಡು. ನನಗೆ ಗೊತ್ತು ಅಯ್ಯಪ್ಪ ಹೆಂಗೆ ಅಂತ. ಹೌದು, ಇವಾಗ ನೋಡು, ನಾನು ಹಂಗೆಲ್ಲ ಯಾವತ್ತೂ ಆ ಥರ ಪ್ರಮಾಣ ಮಾಡಿದವನೇ ಅಲ್ಲ. ಋತು ಕೇಳೋದಕ್ಕೆ ನಾನು ಆ ಥರ ಪ್ರಮಾಣ ಮಾಡಿದ್ದೀನಿ. ಅದಕ್ಕೆ ಋತು ಹೇಳ್ದಂಗೆ ನಾನು ನಡ್ಕೊಂತೀನಿ. ಇವತ್ತು ನೀವು ನನಗೆಲ್ಲ ಬೆಲೆ ಕೊಟ್ಟು ನೀವು ನನಗೆ ಒಳ್ಳೇದು ಮಾಡಿದ್ದೀರಾ ಅಂತಂದ್ರೆ, ನನಗಂಥ ಕೆಲಸ ಮಾಡಿದ್ರೆ ಮತ್ತೆ ನೀವು ನನಗೇನಾದ್ರೂ ಮರ್ಯಾದೆ ಕೊಡ್ತೀರಾ? ಮರ್ಯಾದೆ ಕೊಡಲ್ಲ. ಅದಕ್ಕೆ ಕಣಮ್ಮ, ನಾನು ಇನ್ಯಾವತ್ತೂ ಇಂಥ ನಿರ್ಧಾರ ತಗೊಳಕ್ಕೋಗಲ್ಲ. ನಾನು ಋತು ಜೀವನ ಪೂರ್ತಿ ಹಿಂಗೆ ಸಂತೋಷವಾಗಿ ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರವಿಯವ್ರ ಮೇಲೆ ನನಗೆ ನಂಬಿಕೆ ಬಂದೈತೆ. ನಾನು ಅವ್ರಿಗೆ ಯಾವ ರೀತಿ ಎಲ್ಲ ಇದು ಮಾಡ್ಬೇಕು ಆ ಥರ ಎಲ್ಲ ನಾನು ಬುದ್ಧಿ ಹೇಳಿ ನಾನೇನು ಪ್ರಮಾಣ ಮಾಡಿಸಿದ್ದೀನಿ. ಅದೇನು ಎತ್ತ ಅಂತ ಹೇಳ್ತೀನಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನನಗೆ
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿದ್ರಲ್ಲ ಕರಿಯಮ್ಮ ಯಾವ ಥರ ನಾನು ಪ್ರವಿ ಅವರು ಚೆನ್ನಾಗಿರೋದಕ್ಕೆ ಹುರ್ಕೊಂಡು ಯಾವ ಥರ ಅವಳು ಅಂದ್ಕೊಂಡಿದ್ದಾಳೆ ಮನಸ್ಸಿನಾಗೆ ಅಂತ. ಅವಳಿಗೆ ತುಂಬ ಉರಿದೋಗ್ಬಿಡುತ್ತೆ, ಏನಪ್ಪ ಹಿಂಗವ್ರೆ ಅಂತೇಳಿ. ಈ ಅಪ್ಪ ಬೇರೆ ಪರ್ಕೆ ಪೂಜೆ ಮಾಡಿದ್ರ ಅವಾಗಿಂದ ಅಂತೂ ಅವಳಿಗೆ ತುಂಬ ಸಿಟ್ಟು ಬಂದ್ಬಿಟ್ಟೈತೆ ನಮ್ಮ ಮೇಲೆ. ನೋಡ್ತಾ ಇರ್ರಿ ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.